ಹೌದು, ನೀವು ನಮ್ಮ ಮನೆ ಅಡ್ರೆಸ್ ಹೇಗೆ ಕಂಡಿಡಿದ್ರಿ ಅಂತ ಹೇಳಲೇ ಇಲ್ಲ. ಹ್ಞೂ, ನಾನು ಅದೇ ಕೇಳು ಅನ್ಕಂಡೆ. ನಮ್ಮನೆ ಹೆಂಗ್ರಲ್ಲ ಗೊತ್ತಾಯ್ತು ನಿಮಗೆ? ಇದೆಲ್ಲ ನಂದೇ ಪ್ಲಾನು. ಏ ಮುಚ್ಚಲ ಬಾಯಿ ರಾಮಣ್ಣ, ಇದೆಲ್ಲ ನನ್ನ ಪ್ಲಾನ್. ಏನ್ ಪ್ಲಾನ್ ಅದು? ಏನಂದ್ರೆ ಶಾರ್ಟ್ ಪೋಸ್ಟ್. ಅದು ಡೆಲ್ಲಿ ಫೆಲೋಶಿಪ್ ಬಗ್ಗೆ ಏನೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರೋ ಲೆಟರ್ ಆಗಿದೆ. ಅಡ್ರೆಸ್ ಹೇಳಿ. ಓಹೋ ಲೇ ಮಂಜಾ, ಪರವಾಗಿಲ್ಲಕ್ಕಲ್ಲ, ನಿಂಗೂ ಹೊಸಿ ಬುದ್ಧಿ ಅದೇ. ಮತ್ತೆ ಸುಮ್ಕೆನಾ? ಆದ್ರೆ ನನ್ನ ಇಂಟೆಲಿಜೆಂಟ್ ಎಲ್ಲ ಹಾಸಿನ ಕೊಟ್ಟಿಗೆ ವೇಸ್ಟ್ ಆಗೋಯ್ತು ಕಣ. ಸರಿ ಅಣ್ಣ, ಅದಕ್ಕೆ ನಾವು ಬರ್ತೀವಿ. ಏನಿಗೆ ಇಷ್ಟು ಬೇಗ? ಸ್ವಲ್ಪ ಹೊತ್ತು ಇದ್ದು ಹೋಗಿ. ಇನ್ಮೇಲೆ ಮನೆ ಗೊತ್ತಾಯ್ತಲ್ಲ, ಇನ್ಮ್ಯಾಗ ಕಾಕಾಕ್ ಬರ್ತಾ ಇರ್ತೀವಿ. ಹಂಗಂತ ದೊಡ್ಡ ಮನೆಯಿಂದ ಯಾರನ್ನ ಕರ್ಕೊಂಬಂದ್ಬಿಟ್ಟಿಯಾ? ಇಸ್ಯ ನಿಂತವದೇ ಇರಲಿ. ಹಾಂ ಸರಿ ಕಣಣ್ಣ. ಅಣ್ಣ ಅದಕ್ಕೆ ಬರ್ತೀವಿ. ಹಾಂ ಟಾಟಾ. ಹಾಂ ಟಾಟಾ. ಅಮ್ಮ ನೀವು ಟಾಟಾ ಮಾಡ್ತಿದ್ದೀರಾ? ಸರಿ ಬಾಯ್ ಬಾಯ್. ಬಂದ್ರಲ್ಲ. ನನ್ನ ಮ್ಯಾಕೆ ಕೈ ಮಾಡ್ಬಿಟ್ಟ ಕಂಡ್ರಲ್ಲ, ಬಿಡಕ್ಕಿಲ್ಲ. ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ ಕಂಡ್ರಲ್ಲ. ಅಣ್ಣ, ನಾನು ಹೇಳೋದ್ರಿಂದ ಏನೋ ಬೇಸರ ಆಗಿದೆ, ಕ್ಷಮಿಸ್ಬಿಡೋಣ. ಏಯ್, ಸರಿಯಾಗಿ ಹೇಳಿದ್ಯಾ ಕಣ್ಲ. ಆದರೆ ಆ ರಾಮನ್ ಮಾತ್ರ ನಾನು ಬಿಡಕ್ಕಿಲ್ಲ ಕಣ್ಲ, ಬಿಡಕ್ಕಿಲ್ಲ. ಏಯ್, ಸಾಹೇಬ್ರು ಫೋನ್ ಮಾಡ್ತವ್ರೆ, ಮಾತಾಡ್ಬಿಡ್ರಿ. ಹಲೋ ಸಾಹೇಬ್ರೆ. ಏನೆಲ್ಲ ಮಾಡ್ತಿದೀಯಾ? ಸಾಹೇಬ್ರೆ, ಅದು ಇಲ್ಲೇ ಹುಡುಗ ಜೊತೆ ಇದ್ದೀನಿ ಸಾಹೇಬ್ರೆ. ಯಾಕೆ ಸಾಹೇಬ್ರೆ, ಏನೋ ಕೆಲಸ ಆಯ್ತಾ? ಕೊಟ್ಟಿದ್ದ ಕೆಲಸ ಮಾಡಿ ಮುಗಿಸಿದ್ಯಾ ಅಂತ ಕೇಳೋಕ್ಕೆ ಫೋನ್ ಮಾಡಿದ್ದೆ. ಸಾಹೇಬ್ರೆ, ಅದು ಆಗ್ತಾಯಿದೆ ಸಾಹೇಬ್ರೆ. ಅಂದರೆ ಏನೋ ಆಗತ್ತಾ ಇದೆ ಅನ್ನೋದಕ್ಕೆ ಅದೇನು ಅಡುಗೆ ಕೆಟ್ಟೋಯ್ತೇನೋ? ಏ ಮಾರ, ಹೋದ್ಸಲ್ದಾಗ ಏನಾದ್ರ ಡಬಲ್ ಗೇಮ್ ಮಾಡೋದಕ್ಕೆ ಟ್ರೈ ಮಾಡಿದ್ಯೋ ಅಷ್ಟೇ. ಅಯ್ಯೋ ಸಾಹೇಬ್ರೆ, ನೀವು ಹಂಗೆಲ್ಲ ಯೋಚನೆ ಮಾಡಬೇಡಿ. ನಾನು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸಾಹೇಬ್ರೆ, ಅಷ್ಟೇ. ಸಮಯಕ್ಕೆ ಕಾಯ್ತಾ ಕುಂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಕಣೋ. ಹಂಗಲ್ಲ ಸಾಹೇಬ್ರೆ, ಮೊದಲಾಗಿದ್ರೆ ಆ ಮುದುಕಿಗೆ ಯಾರೂ ಇದ್ದಿಲ್ಲ, ದಿಕ್ಕು ದಿಸೆ ಇಲ್ದಿರೋ ಅನಾಥೆ ಕೂಡ. ಆದರೆ ಈಗ ಅವಳಿರೋದು ರಾಮನ ಹತ್ರ. ಮುಟ್ಟಬೇಕಾದ್ರೂ ಸ್ವಲ್ಪ ಸಮಯ ನೋಡಬೇಕಾಗತ್ತೆ ಸಾಹೇಬ್ರೆ. ಸರಿ, ಅದೇನು ಮಾಡ್ತೀಯ ಮಾಡು, ಒಟ್ಟಲ್ಲಿ ಬೇಗ ಮುಗಿಸು. ಮುದುಕಿ ವಿಷ ಸರ್ಪ ಇದ್ದ ಹಾಗೆ, ಏಟು ತಪ್ಪಿಸ್ಕೊಂಡ್ಲು ಆಮೇಲೆ ಮತ್ತೆ ನಮ್ಮ ಮೇಲೆ ಕಣ್ಣು ಹಾಕಿರ್ತಾಳೆ. ಅದಕ್ಕೆ ಆದಷ್ಟು ಬೇಗ ಕತೆ ಮುಗಿಸ್ಬಿಡ್ಬೇಕು, ಏನೋ? ಸರಿ ಸಾಹೇಬ್ರೆ. ಏ ಮರ ಅವಸರ ಪಟ್ಬಿಟ್ಟೆ ಕಣ್ಲ. ಛೇ, ಏನಾಯ್ತಣ್ಣ? ಏಯ್, ಆ ಮುದುಕಿ ಬಗ್ಗೆ ಯೋಚನೆ ಮಾಡಿದೆ, ಆ ರಾಮನ್ ಜೊತೆ ದ್ವೇಷ ಕಟ್ಕೊಂಡ್ಬಿಟ್ಟೆ ಕಣ್ಲ. ಈಗ ಮುದುಕಿನ ಹೆಂಗ್ ಸಾಯಿಸೋದು? ಅಪ್ಪಾ ದೇವ. ರಾಮುರೇ, ಇರಿ, ಇನ್ನೂ ಕೆಲಸ ಇದೆ. ಕೆಲ್ಸನಾ? ಏನಮ್ಮರ? ಹ್ಞೂ ರಾಮುರೇ, ಇರಿ. ಅಮ್ಮರೇ, ಅಮ್ಮ ಆ ಕಡೆ ತಿರ್ಕೊಂಡು ಮಲಿಕೊಂಡವ್ರೆ. ಇವತ್ತು ಹಾಸಿಗೆ ಮೇಲೆ ಹೂವ. ಆಸೆ ನೋಡು, ಹಿಟ್ಟಿಗೆ ದುಡ್ಡಿಲ್ಲ, ಹಾಸಿಗೆ ಮೇಲೆ ಹೂವ. ಅತಿಯಾದ ಪೈಲ್ವಾನ್ರ ನಿಮ್ಮದು.
ಮತ್ತೆ ಈಟೊಂದು ಹೂವನ್ನ ಯಾಕೆ ತಕೊಂಡು ಮಡಿಕೊಂಡಿದ್ದೀರಾ ನಮ್ಮವ್ರೆ? ಮೊದಲೇ ನಮ್ಮ ತವ ಕಾಸಿಲ್ಲ ಅಲ್ವರಾ? ಇದು ಕಾಸು ಕೊಟ್ಟು ತಗೊಂಡಿದ್ದಲ್ಲ ರಾಮೋರೆ, ಕಾಸಿಗೋಸ್ಕರ ತಗೊಂಡಿದ್ದು. ಹಾಂ, ಇದಿಷ್ಟನ್ನ ಕಟ್ಕೊಟ್ರೆ ದುಡ್ಡು ಕೊಡ್ತಾರೆ ಅಂತ ಲಲಿತಮ್ಮ ಹೇಳಿದ್ರು. ಅದಕ್ಕೆ ಸುಮ್ಮನಿರೋ ಬದಲು ಏನಾದರೂ ಮಾಡ್ಬೋದಲ್ಲ ಅಂತ ತಗೊಂಡೆ. ಓ ಸರಿ, ಹಂಗಾರೆ ಇಬ್ಬರು ಒಟ್ಟಿಗೆ ಕಟ್ಟಮ್ಮ, ಬೇಗ ಕೆಲಸ ಮುಗೀತದೆ. ನಿಮಗೆ ಕಟ್ಟಕ್ಕೆ ಬರುತ್ತಾ? ಇದೇ ನಿಂಗಂದ್ಬಿಟ್ರಿ ನೋಡಿ ಇವಾಗ. ರಾಮು ಅವರೇ, ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಏನು ನಮ್ಮವ್ರೆ? ನೀವು ಎಲ್ಲಿಗೆ ಹೋಗಿದ್ರಿ? ನಮ್ಮವ್ರೆ ಹೇಳಿದ್ನಲ್ಲ, ದಿಟ್ಟವಾಗ್ಲೂ ಫೋನ್ ವಾಪಸ್ ಕೊಡಕ್ಕೆ ಹೋಗಿದ್ದು. ನೀವಿನ್ನ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೀರಾ? ಮೊದಲು ಅದನ್ನ ತಲೆ ತೆಗೆದಾಕಿ. ಸರಿ, ತೆಗ್ದಾಕ್ದೆ. ಯಾವ್ದಾರ ಒಂದು ಹಿಡ್ಕೊಂಡ್ರೆ ನಮ್ಮವ್ರು ಬುಡಕ್ಕೆ ಇಲ್ಲ. ಮೊಬೈಲ್ ವಾಪಸ್ ಕೊಟ್ಟೆ ಅಂದಿದ್ದಕ್ಕೆ ಬೇಸರ ಮಾಡ್ಕೊಂಡ್ರೋ ಏನೋ. ನಮ್ಮವ್ರೆ ಚಿಂತೆ ಮಾಡ್ಕೋಬೇಡಿ, ಇನ್ನು 2 ದಿವಸದಾಗೆ ನಿಮ್ಮ ಹುಟ್ಟುಹಬ್ಬ ಬರ್ತದೆ ಅಂತ ನಂಗೆ ಸಂದಾಗ ಗೊತ್ತು. ನಾನು ಮರ್ತಿಲ್ಲ. ಅಷ್ಟರಲ್ಲಿ ನಿಮಗೆ ಪುಸ್ತಕ ಮತ್ತು ಮೊಬೈಲು ನಾನು ಕೊಡಿಸ್ತೀನಿ. ನನ್ನ ತಲೆಯಿಂದ ತೆಗ್ದಾಕಿ ಅಂತ ಅಂದ್ಬಿಟ್ಟು ನೀವೇನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನೂ ಇಲ್ಲ. ಸರಿ, ಬೇಗ ಬೇಗ ಕಟ್ಟಿ ಮಲ್ಕೊಳ್ಳೋಣ, ಬೆಳಗ್ಗೆನೂ ಕೆಲಸ ಇದೆ. ಹ್ಞೂ. ಈಗಿರೋ ಒಂದೇ ಒಂದು ದಾರಿ ಅಂದರೆ ಐರಣಂತವ ಕಾಸು ಕೇಳೋದು. ಕಾಸು ಇಸ್ಕೊಂಡು ಬಡ್ಡಿನೂ ಕಟ್ಬಿಟ್ಟು ನಮ್ಮವ್ರು ಓದಕ್ಕೆ ಏನೇನು ಬೇಕು ಎಲ್ಲ ಕೊಡಿಸ್ಬಿಡಮ್ಮ. ಎಷ್ಟಿತ್ತನಮ್ಮ ನಿಂಗೆ ಹೇಳೋದು? ಆವತ್ತು ನನ್ನ ತಾವ ಸಾಲ ಮಾಡಬೇಕಾದ್ರೆ ನಿಂಗೆ ಗಂಡಂಗೆ ಬುದ್ಧಿ ಎಲ್ಲೋಗಿತ್ತು ಅಂತ. ಅಣ್ಣ, ಅವ್ರ ಬಗ್ಗೆ ನಿಮಗೆ ಗೊತ್ತಲ್ಲ ಅಣ್ಣ, ಕುಡಿಯೋದು ಜೂಜಾಡೋದು ಮಾಡಿ ಇರೋ ಕಾಸನ್ನೆಲ್ಲ ಹಾಳು ಮಾಡ್ಕೊಂಡವ್ರೆ. ನೋಡಮ್ಮ, ಈಗ ನೀನು ನನ್ನ ಹತ್ರ ಕತೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಸಾಲ ಮಾಡ್ಕೊಂಡಿರೋ ಎಲ್ರಿಗೂ ಏನಾದರೂ ಒಂದು ಕಷ್ಟ ಇದ್ದೇ ಇರ್ತದೆ. ಆವತ್ತು ನಿನ್ನ ಗಂಡ ಬಂದು ನನ್ನ ಕಾಲು ಹಿಡ್ಕೊಂಡ, ಅಣ್ಣ ನನಗೆ ಬೇರೆ ಯಾರೂ ಗೊತ್ತಿಲ್ಲ, ನೀವೇ ದಾರಿ ತೋರಿಸ್ಬೇಕು ಅಂತ. ಏನೋ ಒಳ್ಳೇನೋ ಅಂತ ಸಾಲ ಕೊಟ್ಟರೆ ಇವತ್ತು ನಿನ್ನನ್ನು ಕಳ್ಸೋಣ. ಅಣ್ಣಮ್ಮ, ಈಗ ನೀನು ಹೋಗು, ನಿನ್ನ ಗಂಡನಿಗೆ ಕಳಿಸು. ಇವತ್ತು ಸಾಯಂಕಾಲದೊಳಗಡೆ ನನ್ನ ದುಡ್ಡು ಬರಬೇಕು ಅಷ್ಟೇ. ಅಣ್ಣ, ದಯವಿಟ್ಟು ಹೀಗೆಲ್ಲ ಅನ್ಬೇಡಿ. ಇನ್ನೊಂದು ವಾರ ಸಮಯ ಕೊಡಿ, ನಾನೇ ದುಡ್ದು ನಿಮ್ಮ ಹಣ ಕಟ್ತೀನಿ. ನಿಮ್ಮ ಕಾಲ ಏನು ಮಾಡ್ತಿದ್ಯಾ? ಹೇಳಮ್ಮ, ಹೇಳು ಮೇಕೆ, ಹೇಳು ಹೇಳು ಮೇಕೆ. ಆಯ ಓಹ್ ರಮಣ, ಬಾಬಾ ನೀನು ನಡಿಯಮ್ಮ. ಹೋಗಿ ನಿನ್ನ ಗಂಡಂಗೆ ಹೇಳು, ಸಾಯಂಕಾಲದೊಳಗಡೆ ನನ್ನ ದುಡ್ಡು ಬರಬೇಕು ಅಷ್ಟೇ. ಇಲ್ಲ ಅಂದರೆ ನಾನು ಮನೆ ಮುಂದೆ ಬಂದು ಗಲಾಟೆ ಮಾಡಬೇಕಾಯ್ತದೆ. ಹೋಗು 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 ಅನ್ನಲ್ಲ. ಅಯ್ಯ ಬಾ ರಮಣ, ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಳಗೆ ಬರ್ಬೋದಾಗಿತ್ತಲ್ಲ. ಓ, ಆ ಅಮ್ಮ ಅಳ್ತಿದ್ಲು ಅಂತ ನೀನು ಅಲ್ಲೇ ನಿಂತ್ಕೊಂಡ್ಬಿಟ್ಟ? ಏನು ಹೇಳಿ ನನ್ನ ಕಥೆಯ ರಮಣ. ಅವಳ ಗಂಡ ನನ್ನ ತಾವೇ ಕೆಲಸ ಮಾಡ್ತಿದ್ದ, ಒಳ್ಳೆ ಕೆಲಸಗಾರ ನಿನ್ನಂಗೆನೆ. ನಂಬಿ ಸಾಲ ಕೊಟ್ಟೆ, ಕೈ ಕೊಟ್ಬಿಟ್ಟು ಆ ಬಡ್ಡಿ ಇದ್ದ. ಎಷ್ಟು ದಿನ ಅಂತ ನಾವು ಕಾಯೋದು ಹೇಳು? ಸರಿ ಬಿಡು ರಮಣ, ನಿನ್ನ ಮೂಡ್ನ ನಾನು ಯಾಕೆ ಕಾಲ್ ಮಾಡಲಿ? ಏನು ಸಮಾಚಾರ? ಏನಿಲ್ಲ ಇರೋಣ, ಸುಮ್ಕೆ ಈ ಕಡೆ ಬಂದಿದ್ದೆ, ಹಂಗೆ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಬಂದೆ. ಹಾಂ ಸರಿ ಸರಿ, ಬಾ ತಿಂಡಿ ಮಾಡ್ಕೊಂಡು ಹೋಗುವಂತೆ. ಇಲ್ಲ ಇಲ್ಲ, ನಾನು ಮನೇಲೇ ಮಾಡ್ಕೊ ಬಂದೆ. ನಾನು ಬರ್ತೀನಿ. ಸರಿ ರಮಣ.
ಬತ್ತೀರಣ್ಣ. ಯಾಕ್ರ ಹಿಂಗೆ ಕೂಕ್ಕೊಂತಿದ್ದೀರಾ? ಸ್ಯಾನೆ ಖುಷಿಯಾಗಿದ್ದೀವಿ, ಅದಕ್ಕೆ ಉತ್ಸಾಹ ತಡೆಗಾಗ್ದೆ ಕೂಗ್ಬಿಟ್ಟು ಮೇಡಮ್. ಅಂಥದ್ದೇನ್ರಲ್ಲ ಆಯ್ತು ನಿಮಗೆ? ಕೇಳಿದ್ರೆ ಸಾಕಾಯ್ತೀರಾ? ಏನ್ರಲ್ಲ ಅದು? ಹೇ, ನಿಜವಾಗ್ಲು? ನಮ್ಮ ಸ್ಕೂಲ್ ಮೇಲಾಣೆ. ಹೌದಾ? ಎಲ್ಲಿದ್ದಾರೆ? ಏನು ಅಡ್ರೆಸ್ಸು? ನನ್ನ ಹತ್ರನೇ ತಲೆಹಟ್ಟೆ ಮಾಡ್ತೀರಾ? ಹೇಳ್ರಲ್ಲ. ನಮ್ಗೆ ಹೈಕಮಾಂಡಿಂದ ಆದೇಶ ಬಂದೈತೆ ನಿಮ್ಗೆ ಹೇಳ್ಬಾರ್ದು ಅಂತ. ಯಾರು? ಮಂಜನಾ? ಎಕ್ಸಾಕ್ಟ್ಲಿ. ಮತ್ತೆ ಇದನ್ನ ಯಾಕೆ ಹೇಳಕ್ ಬಂದ್ರಿ? ಇದನ್ ಮಾತ್ರ ಹೇಳಿ ಅಂತ ಹೇಳಿದ್ದ ಹೈಕಮಾಂಡಯ್ಯ. ಓ, ನನಗೆ ರೇಗಿಸ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ನೋಡ್ತಾ ಇರಿ, ಮಂಜನ್ ಬಾಯಿಂದನೇ ಅಡ್ರೆಸ್ ಬಾಯ್ ಬಿಡಿಸ್ತೀನಿ. ಚಾನ್ಸ್ ಇಲ್ಲ. ಮಂಜ ಆಲೆ ಕೋಪದಲ್ಲ ಅವನೇ, ನಿಮ್ಗೆ ಸರಿಯಾಗಿ ಮಾತಾಡ್ಸೋದು ಇಲ್ಲ ಅವನು. ನೋಡೇ ಬಿಡೋಣ. ಈಗ ಯಾಕ್ಲಾ ನನ್ನ ಮ್ಯಾಕ್ ಈಟೊಂದು ಉರ್ಕೊಂಡಿದ್ಯಾ ಮೂದೇವಿ? ಈಗೇನು ಬೇಕಿತ್ತು ನಿಮಗೆ? ಸುಮ್ಕೆ ಕ್ಯಾಮೆ ಮಾಡ್ತಿರೋ ನಾ ಡಿಸ್ಟರ್ಬ್ ಮಾಡಿಬಿಡಿ. ಹೌದೌದು, ನೀನು ಸಾಫ್ಟ್ವೇರ್ ಇಂಜಿನಿಯರು, ನಿನ್ನ ಕೆಲಸ ನಿಲ್ಸಕ್ಕೆ ನಾನು ಬಂದೀನಿ. ಓ, ಅದೇ ಅಲ್ಲೂರಾ ನಿಮಗೆ? ಈ ಸಾಫ್ಟ್ವೇರ್ ಇಂಜಿನಿಯರ್ ಮಾತ್ರನೇ ಕ್ಯಾಮೆ ಮಾಡೋದು. ಈ ತೋಟದಾಗ ಕೂಲಿ ಮಾಡೋರೆಲ್ಲ ಮೂದೇವಿಗಳು. ಹೋಗಿ ಹೋಗಿ. ಲೇ ಮಂಜ, ಯಾಕ್ಲ ಹಿಂಗೆ ಮಾತಾಡ್ತೀಯಾ? ಸರಿ, ರಾಮಣ್ಣನ ಮನೆ ಅಡ್ರೆಸ್ ಗೊತ್ತಂತಲ್ಲ, ಹೇಳು. ಯಾರು ಹೇಳಿದ್ರು? ಹುಡುಗರು. ಇಂಥವು ಅಡ್ರೆಸ್ ಹೇಳ್ಬಾರ್ದು ಅಂತ ಅವ್ರು ಹೇಳಿಲ್ವೇ? ಅದೇ ಯಾಕೆ? ಲೋ ಮಂಜ, ಪ್ಲೀಸ್ ಅವ್ರ ಮನೆ ಅಡ್ರೆಸ್ ಹೇಳ. ಜಾನಕಿ ಬರ್ಡೇ ಬೇರೆ ಹತ್ರ ಬರ್ತೈತೆ, ಎಲ್ಲರೂ ಹೋಗಿ ಇಸ್ ಮಾಡ್ಬೋದು. ಪ್ಲೀಸ್ ಕರ್ಕೊಂಡೋಗ್ಲಾ? ಆಗಕ್ಕಿಲ್ಲ ಅನ್ನಲ್ಲ. ನಾನು ನೀಟೊಂದು ಕೇಳ್ಕೊತೀವಿ ನನಗೋಸ್ಕರ. ನಾನು ರಾಮಣ್ಣಂಗೆ ಮಾತು ಕೊಟ್ಟಿವ್ನಿ, ಯಾರು ತವ ಹೇಳೋಕ್ಕಿಲ್ಲ ಅಂತವ. ಲೇ ಪರವಾಗಿಲ್ಲ ಕಂಡ್ರಲ್ಲ ಮಂಜ, ಸರಿಯಾಗಿ ಬಿಗಿಡ್ದು ಮಾತಾಡ್ತವನೆ. ನಂಗೆ ದಿಗ್ಲಾಯ್ತಿರ್ತದೀಯ ಎಲ್ಲಿ ಬಾಯ್ ಬಿಟ್ಬಿಟ್ಟನು ಅಂತ. ಹೇಳೋದಿಲ್ವಾ? ಇನ್ನು ಏಟ್ಕಿಂತ ಹೇಳ್ಬೇಕ್ರಿ ನಿಮಗೆ? ದಯಮಾಡಿ ನಾನು ಬಿಟ್ಬಿಡಿ, ಸುಮ್ಕೆ ಹೊಂಟೋಗಿ ಮೇಡಮ್. ಹೇಳೋದಿಲ್ವಾ? ಇಲ್ಲ ಅನ್ನಲ್ಲ. ಮನೆ ನಂಬರ್ 34/2, 3ನೇ ಕ್ಲಾಸು, ಬಸವಣ್ಣನ ಗುಡಿ ಬೀದಿ, ಬಾಳೆಗೆರೆ ರಸ್ತೆ, ಕೋಟೆಪಾಳ್ಯ. ಬಾಯ್ ಬಿಟ್ಬಿಟ್ಟಕಲ್ಲ ಬೇಕಪ್ಪ. ಸೂಪರ್ ಕಲ್ ಮಂಜ, ಈಕಿತ ಜಾನಕಿ ಬರ್ಡೇಗೆ ಎಲ್ಲರೂ ಹೋಗುವ, ಓಕೆನಾ? ಯಾಕೆ ಪುಟ್ಟ ತಲೆ ಬಗ್ಸಿದ್ಯಾ? ತಿಳಿಸಿ ನೋಡು ನೋಡು. ಇಂಗ್ಲಿಷ್ ಲವ್ ಯು ನಾ ಕೇರಳ ಪ್ರೇಮ ಕನ್ನಡ ಪ್ರೀತಿಯ ಹೇಳು.
ನಿಮಗೆ ನಿಮ್ಮ ಮಗನೇ ಬೇಕಾ? ಅಮ್ಮ ಅಮ್ಮೋರೆ. ನಿಲ್ಸಿ. ಅಯ್ಯೋ ಅಮ್ಮ, ಏನಮ್ಮ ನೀವು ಇದನ್ನೆಲ್ಲ ಮಾಡ್ಕೊಂಡು? ನಮ್ಮರೆ ನಿಮ್ಗಾರ ಹೇಳೋಕ್ಕಾಕಿಲ್ವ ಅಮ್ಮಂಗೆ? ನನಗೆ ಹೇಳಿ ಸಾಕಾಯ್ತು ರಾಮೋರೆ. ಮಗನ ಮಾತು ಬಿಟ್ರೆ ಇನ್ಯಾರ ಮಾತು ಕೇಳಲ್ವಂತೆ ನಿಮ್ಮಮ್ಮ. ನೀವೇ ವಿಚಾರಿಸ್ಕೊಳ್ಳಿ. ಅಮ್ಮ ಹೌದಮ್ಮ, ನನ್ನ ಮಾತು ಬಿಟ್ರೆ ಇನ್ಯಾರ ಮಾತು ಕೇಳೋಕ್ಕಿಲ್ವ ನೀವು? ಅಮ್ಮ ಇದು ಮೋಸ ತಾನೆ. ಬೆಳಗ್ಗಿಂದ ನಾನು ನಿಮ್ಮ ಜೊತೆ ಮನೇಲಿರೋದು. ನಿಮ್ಮ ಓಟ್ ಮಾತ್ರ ನಿಮ್ಮ ಮಗಂಗ. ನೀವಿಬ್ಬರೇ ಬಟ್ಟೆ ಹೋಗ್ಕೊಳ್ಳಿ, ನಾನು ಹೋಗೋದಿಲ್ಲ. ನಮ್ಮರೆ ನೀವಿಬ್ರು ಅಲ್ಲ, ನಾವಿಬ್ರು ಸೇರಿ ಬಟ್ಟೆ ಹೋಗಿಮ್ಮ. ಬನ್ನಿ ಬನ್ನಿ ಕುಂತ್ಕೊಳ್ಳಿ. ಅಮ್ಮ ಬನ್ನಿ, ನೀವಿಲ್ಲಿ ಕೂತ್ಕೊಳ್ಳಿ. ಹಾಂ ಹಂಗೆ ನಮ್ಮರ ನೀವು ಬಟ್ಟೆ ಒಗಿತಾರೆ, ನಿಮಗೆ ನಾನು ಸಹಾಯ ಮಾಡ್ತೀನಿ, ಓಕೆನಾ? ಆಯ್ತಾಯ್ತು. ನಮ್ಮರ ನಿಮಗೆ ಓದ್ಕೊಳ್ಳೋಕ್ಕೆ ಪುಸ್ತಕ ಇದ್ರೆ ಸಾಕು ಅಂತಂದ್ರಲ್ಲ, ಯಾವ್ಯಾವ ಪುಸ್ತಕ ಬೇಕಾಗ್ಬೋದು? ಯಾಕೆ ನಮ್ಮರ? ಯೋಚನೆ ಮಾಡ್ತಿದ್ದೀನಿ ರಾಮೋರೆ. ಹಾಂ, ಇಂಡಿಯನ್ ಪಾಲಿಟಿಕ್ಸು, ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್, ಎಕನಾಮಿಕ್ಸ್, ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಾಗ್ರಫಿ, ಕರೆಂಟ್ ಅಫೇರ್ಸ್, ಜನರಲ್ ಸ್ಟಡೀಸ್ ಮತ್ತು ಕೆಲವು NCERT ಬುಕ್ಸ್ ಬೇಕು. ಇನ್ನೇನಾದರೂ ಹಾಂ, ಇಷ್ಟಿದ್ರೆ ಸಾಕು ರಾಮೋರೆ. ಯಾಕೆ ರಾಮೋರೆ, ಪಟ್ಟಿ ದೊಡ್ಡದಾಯ್ತಾ? ಹಾಂ ಇಲ್ಲಪ್ಪ, ಇಷ್ಟೇನಾ ಅಂತ ನೋಡ್ತೀವಿ. ನಾನೇನೋ ಶಾನೆ ಇರ್ತಿದೆ ಅನ್ಕೊಬಿಟ್ಟಿದೆ. ಇದೆ, ಆದರೆ ಸದ್ಯಕ್ಕೆ ಇಷ್ಟಿದ್ರೆ ಮ್ಯಾನೇಜ್ ಮಾಡ್ಬೋದು. ರಮಣ, ರಮಣ, ಓ ಇಲ್ಲೇ ಇದ್ದೀರಾ? ನಮ್ಮರ ಅಮ್ಮನ್ನ ಕರ್ಕೊಂಡೋಗಿ ಒಳಗುಟ್ಟು ಬನ್ನಿ. ಸಾಲ ತಗೊಂಡು ತೀರ್ಸೋ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರೆ ತಗೋತೀರಾ? ಕೊಡಕ್ಕಾಕಿಲ್ಲ ಅಂತ ಎಲ್ಲಿ ಹೇಳ್ದೆ? ಹೊಸಿ ಸಮಯ ಬೇಕು ಅಂತ ಕೇಳಿದ್ನಲ್ಲ. ಏನು ಸಮಯ? ಅವತ್ತೇ ಬಂದಾಗ ನಾನು ಹೇಳಿಲ್ವಾ 2 ದಿವಸದಲ್ಲಿ ಬಡ್ಡಿ ಎಲ್ಲ ಕ್ಲಿಯರ್ ಆಗಬೇಕು ಅಂತ? ಹಾಂ, ಅಸಲಿ ಯಾವಾಗಾದ್ರೂ ಕೊಟ್ಬಿಟ್ಟು ಸಾಯ್ರಿ, ಬಡ್ಡಿ ಮಾತ್ರ ಕರೆಕ್ಟಾಗಿ ಬರ್ತಾ ಇರಬೇಕು. ಇಲ್ಲ ಅಣ್ಣ, ಈಗ ಹೊಸಿ ತೊಂದರೆ ಐತೆ. ಖಂಡಿತವಾಗ್ಲೂ ನಿಮ್ಮ ತಗೊಂಡಿರೋ ಸಾಲನ ತೀರಿಸ್ಬಿಡ್ತೀನಿ. ಆದಷ್ಟು ಬೇಗ ಎಲ್ಲ ಆಗಕ್ಕಿಲ್ಲಪ್ಪ. ಬಡ್ಡಿ ಇವಾಗಲೇ ಕ್ಲಿಯರ್ ಆಗಬೇಕು, ಆವಾಗಲೇ ನಾನು ಇಲ್ಲಿಂದ ಎದ್ದೋಗೋದು. ಏಯ್ ಶಿವಾಜಿ, ಏನ್ಲಾದ ಗಲಾಟೆ? ಗೊತ್ತಿಲ್ಲ ಅಣ್ಣ, ನೋಡ್ತೀನಿರು. ಕಾಸು ಕೊಡು, ನಾವು ಹೊರಡ್ಬೇಕು. ಅಣ್ಣ ಒಳಿಕಾರ ಬನ್ನಿ, ಕುಂತ್ಕೊಂಡು ಮಾತಾಡಮ್ಮ. ಒಳಗೆ ಬಂದು ಕೂತ್ಕೊಂಡು ಮಾತಾಡೋಕ್ಕೆ ನಾನು ಬ್ಯಾಂಕ್ ಮ್ಯಾನೇಜರ? ಸಾಲ ವಸೂಲು ಮಾಡೋಕ್ಕೆ ಬಂದಿರೋದು. ಇಷ್ಟು ದಿವಸದ ಬಡ್ಡಿನ ಇವತ್ತು ಕ್ಲಿಯರ್ ಆಗಬೇಕು.